ನಾಳೆಯಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಸದನ ಕದನಕ್ಕೆ ಆಡಳಿತ ವಿಪಕ್ಷಗಳು ರೆಡಿಯಾಗಿದೆ. ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಜೆಡಿಎಸ್ ಬಿಜೆಪಿ ಮೀಟಿಂಗ್ ನಡೆಸಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಹೋರಾಟದ ಪ್ಲಾನ್ ರೆಡಿಯಾಗಿದೆ. ನಾಳೆಯಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಇದೆ. ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಜೆಡಿಎಸ್ ಬಿಜೆಪಿ ರೆಡಿಯಾಗಿದೆ. ಅಧಿವೇಶನದ ಒಳಗೂ ಹೊರಗೂ ಹೋರಾಟಕ್ಕೆ ಪ್ಲಾನ್ ಸಿದ್ಧವಾಗಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಹೋರಾಟದ ಪ್ಲಾನ್ ಅನ್ನ ರೆಡಿ ಮಾಡಲಾಗಿದೆ. ಅಧಿವೇಶನ ಆರಂಭಕ್ಕೂ ಮೊದಲೇ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಆರ್ಸಿಬಿ ಕಾಲ್ತುಳಿತ ಪ್ರಸ್ತಾಪಿಸಿ ಮೈತ್ರಿ ಪ್ರತಿಭಟನೆಗೆ ನಿರ್ಧರಿಸಿದೆ. ಅಧಿವೇಶನದ ಒಳಗೂ ಹಲವು ವಿಷಯಗಳು ಪ್ರಸ್ತಾಪ ಆಗಲಿದೆ. ಧರ್ಮಸ್ಥಳ ಶವಶೋಧ, ಕಾನೂನು ಸುವ್ಯವಸ್ಥೆ, ಅನುದಾನ ತಾರತಮ್ಯ, ರಸಗೊಬ್ಬರ ಕೊರತೆ, ಸಾಲು ಸಾಲು ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿವೆ ವಿಪಕ್ಷಗಳು. ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಸದನದ ಒಳಗಡೆ ಪ್ರಸ್ತಾಪ ಮಾಡಬೇಕು, ಸದನದ ಹೊರಗಡೆ ಹೇಗೆ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಬೇಕು ಅನ್ನೋದರ ಬಗ್ಗೆ ಪ್ಲಾನ್ ರೆಡಿಯಾಗಿದೆ. ಅಧಿವೇಶನ ಆರಂಭಕ್ಕೂ ಮೊದಲೇ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಇವತ್ತಿನ ಸಮನ್ವಯ ಸಮಿತಿ ಸಭೆ, ಈ ಸಭೆಯಲ್ಲಿ ಹಲವು ವಿಷಯಗಳು ಚರ್ಚೆ ಆಯಿತು, ನಿರ್ಧಾರವನ್ನ ಕೈಗೊಳ್ಳಲಾಯಿತು. ವಿಧಾನಮಂಡಲ ಮುಂಗಾರು ಅಧಿವೇಶನ ನಾಳೆಯಿಂದ ಶುರುವಾಗುತ್ತೆ. ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಆಕ್ಷನ್ ಆಫ್ ಪ್ಲಾನ್ ಈಗಾಗಲೇ ರೆಡಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಏನೆಲ್ಲ ಅಸ್ತ್ರಗಳು ಬೇಕೋ ಆ ಅಸ್ತ್ರವನ್ನ ಈಗಾಗಲೇ ವಿಪಕ್ಷಗಳು ರೆಡಿ ಮಾಡಿಟ್ಕೊಂಡಿವೆ. ಹಾಗಾಗಿ ನಾಳೆ ಬೆಳಿಗ್ಗೆಯಿಂದಲೇ ಯಾವೆಲ್ಲ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ವಿಪಕ್ಷ ರೆಡಿ ಆಗಿದೆ? ನಿಜಕ್ಕೂ ಕೂಡ ನೀವು ಹೇಳದಂತೆ ಎಲ್ಲ ಅಸ್ತ್ರಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ರೆಡಿ ಮಾಡ್ಕೊಂಡಿರುವಂತದ್ದು. ಒಂದು ಕಡೆ ಏನು 2 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಸರ್ಕಾರದಲ್ಲಿ ಆದಂತಹ ಲೋಪದೋಷಗಳನ್ನ ಮುಂದಿಟ್ಟು ಅವರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬೆಳಗ್ಗೆ 10:30ರಿಂದಲೇ ಅಧಿವೇಶನ ಶುರುವಾಗೋದಕ್ಕೂ ಮುಂಚಿತವಾಗಿಯೇ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಆಲ್ರೆಡಿ 2 ಪಕ್ಷದ ಶಾಸಕರು ಕೂಡ ರೆಡಿಯಾಗಿರುವಂತದ್ದು. ಮೊದಲನೆಯ ದಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಾಯಿತು ಕಾಲ್ತುಳಿತ ಪ್ರಕರಣ, ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ಹೋರಾಟವನ್ನ ಮಾಡೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಸದನ ನಡೆಯುವಂತಹ 8 ರಿಂದ 9 ದಿನವೂ ಕೂಡ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅವರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ, ಗೊಬ್ಬರದ ಸಮಸ್ಯೆ ಇರಬಹುದು. ಈಗ ತಾನೇ ಮಳೆ ಆಗ್ತಾ ಇದೆ, ಮುಂಗಾರು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬಿತ್ತನೆ ಬೀಜಗಳ ಸಮಸ್ಯೆ ಇರಬಹುದು. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು, ಆಗ್ತಾ ಇರುವಂತಹ ಅನ್ಯಾಯ, ಅದರ ಜೊತೆಗೆ ಶಾಸಕರಿಗೆ ಅವರು ಯಾವುದೇ ರೀತಿಯಾದಂತಹ ಅನುದಾನವನ್ನ ಕೊಡದೇ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು ಪ್ರತಿನಿತ್ಯ ನಿಲುವಳಿ ಸೂಚನೆಯನ್ನ ಮಂಡಿಸುವ ಮೂಲಕ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದಷ್ಟು ಸದನದಲ್ಲಿ ಗಮನಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರ ಜೊತೆಗೆ ವಿಶೇಷವಾಗಿ ಪ್ರತಿಭಟನೆಗಳನ್ನ ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದರ ಮಧ್ಯೆ ಏನು ರಾಹುಲ್ ಗಾಂಧಿ ಅವರು ಮೊನ್ನೆ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾವಾಗ ಅಫಿಡೇವಿಟ್ ಅನ್ನ ಸಲ್ಲಿಸಿ ಅಂತ ಹೇಳಿದ್ರು, ಆಗ ರಾಹುಲ್ ಗಾಂಧಿ ಅವರು ಓಡಿ ಹೋದ್ರು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ತರೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.